ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಕೃಷ್ಣ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನನ್ನ ಹೇರ್ ಕೇರ್ ಬಗ್ಗೆ ಹೇಳ್ತೀನಿ. ಸೊ ನಾನು ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ ನನ್ನ ಹೇರ್ನ. ಸೊ ನಾನು ಏನೇನು ಹೇರ್ ಮಾಸ್ಕ್ ಆಗಲಿ ಲೈಕ್ ಏನೇನು ಯೂಸ್ ಮಾಡ್ತೀನಿ ಟು ಸ್ಟೇ ಮೈ ಹೇರ್ ಹೆಲ್ತಿ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ಫುಲ್ಲು ಲೈಕ್ ಹೇರ್ ಕೇರ್ ಬಗ್ಗೆನೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನನಗೊಂದು ಕಮೆಂಟ್ ಬಂದಿತ್ತು, ನಂಗೆ ತುಂಬಾ ಖುಷಿ ಆಯಿತು ಕಮೆಂಟ್ ನೋಡಿ ಆ್ಯಕ್ಚುಲಿ. ಸೊ ನೀವು ಕಮೆಂಟ್ ಮಾಡಿ ನನಗೆ ಹೆಲ್ಪ್ ಮಾಡಿ, ಲೈಕ್ ನನಗೆ ಅವಾಗೊಂದು ಲೈಕ್ ಏನಂತಾರೆ ಎನರ್ಜಿ ಬರುತ್ತೆ, ಸ್ವಲ್ಪ ಇನ್ನೂ ಏನಾದರೂ ನ್ಯೂ ಆಗಿ ಮಾಡಬೇಕು ಅಂತ ಸಪೋರ್ಟಿವ್ ಆಗಿರುತ್ತೆ. ಸೊ ನೀವು ಸಹ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ನನ್ನಿಂದ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ತಿಳ್ಕೊಬೇಕು ಅಂತ ಏನಾದರೂ ಇದ್ದರೆ ಸೊ ಡೂ ಕಮೆಂಟ್. ಸೊ ಕಮೆಂಟ್ ಬಂದಿದ್ದರಿಂದ ನಾನು ಅಂದ್ಕೊಂಡೆ ಸರಿ ನಾನು ಹೇರ್ ಕೇರ್ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇ ವಿಲ್ ಡೂ ಅಬೌಟ್ ಮೈ ಹೇರ್ ಕೇರ್ ರೋಟೀನ್. ಸೊ ಫಸ್ಟಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆಯಿಲ್ ಈಸ್ ಮೇನ್ ಸೋರ್ಸ್ ನಿಮ್ಮ ಕೂದಲಿಗೆ. ಸೊ ಆಯಿಲ್ ಇಲ್ದಲೇ ನಿಮ್ಮ ಹೇರ್ ಕೇರ್ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಆಯಿಲ್ ಇಸ್ ದ ಮಸ್ಟ್. ಸೊ ನಾನು ಯೂಸ್ ಮಾಡೋ ಆಯಿಲ್ ಬಂದ್ಬಿಟ್ಟು ಪ್ಯೂರ್ ಕೊಕೊನಟ್ ಆಯಿಲ್. ಸೊ ನಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳಿಸ್ತಾರೆ ನನಗೆ ಲೈಕ್ 6 months ಒಂದ್ಸತಿ ಈ ಥರ. ಸೊ ಇಟ್ ಈಸ್ ಪ್ಯೂರ್ ಕೊಕೊನಟ್ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು. ಸೊ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಹೇರ್ ತುಂಬಾ ಹೆಲ್ತಿಯಾಗಿರುತ್ತೆ. ಸೊ ಅದೇ ಫಸ್ಟ್ ಇಂಪಾರ್ಟೆಂಟ್ ಮೇಯ್ನ್ ನ್ಯೂಟ್ರಿಷನ್ ಅಂತಲೇ ಹೇಳ್ಬೋದು ಹೇರ್ಗೆ. ಸೊ ಹಂಗಿದ್ರೆ ಮಾತ್ರ ನಿಮ್ಮ ಹೇರ್ಗೆ ಒಳ್ಳೆ ವಾಲ್ಯೂಮ್ ಆಗಲಿ ಮತ್ತು ಸ್ವಲ್ಪ ಏರ್ ಫಾಲ್ ಎಲ್ಲ ಕಡಿಮೆ ಆಗೋದಾಗಲಿ ಎಲ್ಲ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಏರ್ ಆಯಿಲ್. ಸೊ ಪ್ಯೂರ್ ಹೇರ್ ಆಯಿಲ್ನ ಬಳಸ್ತಿದ್ದೀನಿ ನಾನು. ಸೊ ಅದು ಫಸ್ಟಾಗಿ ನಾನು ಯೂಸ್ ಮಾಡೋದು. ದೆನ್ ಇನ್ನೊಂದು ಹೇಳಬೇಕಂದ್ರೆ, ಸೊ ನಾನು ಇವಾಗ ನನ್ನ ಹೇರ್ ನೀವು ನೋಡ್ತಿದ್ದೀರಲ್ಲ, ಸೊ ಇಟ್ ಈಸ್ ಲೈಕ್ ವೆರಿ ಸ್ಮೂತ್ ಫಿನಿಶಿಂಗ್ ಟೆಕ್ಸ್ಚರ್ ಎಲ್ಲ ಇದೆ. ಸೊ ಇದು ಬಂದುಬಿಟ್ಟು ನಾನು ಇವಾಗ ಬಾಟಾಕ್ಸ್ ಮಾಡಿಸಿದ್ದೀನಿ ನನ್ನ ಹೇರ್ಗೆ. ಸೊ ಅದರಿಂದ ನನ್ನ ಹೇರ್ ಈ ಟೆಕ್ಸ್ಚರಲ್ಲಿ ಕಾಣಿಸ್ತಿದೆ, ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಇದು ಸ್ಮೂತ್ ಟೆಕ್ಸ್ಚರಾಗಿ ಕಾಣಿಸುತ್ತೆ ನಿಮಗೆ. ಸೊ ನಾನು ಬಾಟಾಕ್ಸ್ ಮಾಡಿಸಿದೆ. ಸೊ ಇವಾಗ ನಂದು ಎಲ್ಲ ಹೇರ್ದು ಎಲ್ಲ ಲೈಕ್ ಕೇರ್ ಎಲ್ಲ ಡಿಫ್ರೆಂಟ್ ಆಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಬಾಟಾಕ್ಸ್ ಬಂದಮೇಲೆ ಲೈಕ್ ಅಟ್ಲೀಸ್ಟ್ ಫಾರ್ 3 months ಆಯಿಲ್ ಯೂಸ್ ಮಾಡೋಂಗಿಲ್ಲ ಕೂದಲಿಗೆ. ಸೊ ಅದರಿಂದ ನಾನು ಆಯಿಲ್ ಯೂಸ್ ಮಾಡ್ತಾಯಿಲ್ಲ. ಬಟ್ ನನಗೇನಂದರೆ ಸ್ವಲ್ಪ ಜನ ಹೇಳ್ತಾರೆ ಅದು ಕೆಮಿಕಲ್ ಟ್ರೀಟ್ಮೆಂಟ್ ಇರುತ್ತೆ, ಏರ್ ಫಾಲ್ ಆಗುತ್ತೆ ಅದು ಇದು ಅಂತ. ಬಟ್ ನನ್ನ ಕೇಸಲ್ಲಿ ಏನಂದರೆ ನನ್ನ ಹೇರ್ಗೆ ನಂಗೆ ಏರ್ ಫಾಲ್ ಅಷ್ಟು ಆಗ್ತಾಯಿಲ್ಲ. ಸೊ ಬಾಟಾಕ್ಸ್ ಮಾಡಿಸಾದ್ಮೇಲೆ ನಂಗೆ ಏರ್ ಫಾಲ್ ಅಷ್ಟು ಆಗ್ತಾಯಿಲ್ಲ. ಸೊ ಅದರಿಂದ ಐ ಆಮ್ ಫೈನ್ ವಿತ್ ದಿಸ್. ಸೊ ಬಾಟಾಕ್ಸಿಂದ ನಂಗೆ ಅದ್ರದ್ದೇ ಸಪ್ರೇಟ್ ಶ್ಯಾಂಪೂಸ್ ಇದೆ. ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಶ್ಯಾಂಪೂಸ್ ಎಲ್ಲ ಇವಾಗ. ಸೊ ಹೇರ್ ಕೇರ್ ಬಂದ್ಬಿಟ್ಟು ನಾನು ಮುಂಚೆ ತುಂಬ ಮಾಡ್ತಾಯಿದ್ದೆ. ಬಾಟಾಕ್ಸ್ ಮಾಡಿಸ್ಕೊಳ್ಳೋಕೆ ಮುಂಚೆ ಲೈಕ್ ತುಂಬ ಮಾಸ್ಕ್ ಎಲ್ಲ ಹಾಕೋತಾ ಇದ್ದೆ ನನ್ನ ಹೇರ್ಗೆ. ಮತ್ತು ಯಾವಾಗಲೂ ಅಷ್ಟೇ ಆಯಿಲ್ ಮಸಾಜಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ದಂಗೆ. ಸೊ ಆಯಿಲ್ ಮೇನ್ ಥಿಂಗ್, ಅದು ಬೇಕೇ ಬೇಕು. ಸೊ ಇವಾಗ ನಾನು ಬಾಟಾಕ್ಸ್ ಮಾಡಿಸೋದ್ರಿಂದ ನಾನು ಆಯಿಲ್ ಹಾಕೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನನ್ನ ಕೂದಲು ಇವಾಗ ಇದೆ, ಇಟ್ ಈಸ್ ಇನ್ ಗುಡ್ ಕಂಡೀಷನ್. ಬಟ್ ನೋಡಬೇಕು ನೆಕ್ಸ್ಟು ಬಾಟಾಕ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಲೈಕ್ ಒಂದು 4 months 5 months ಇರುತ್ತೆ. ಲೈಕ್ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೂಲಕ ಹೋಗುತ್ತೆ. ಸೊ ನನ್ನ ಹೇರ್ ಇರುತ್ತೆ ಅನ್ಕೋತೀನಿ. ಸೊ ಒಂದು 4 months ಇವಾಗ ಆಲ್ರೆಡಿ ನಾನು ಯಾವ ಮಂತಲ್ಲಿ ಮಾಡಿಸಿದ್ದು ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ಮಾಡಿಸಿದ್ದೆ ನನ್ನ ಹೇರ್ಗೆ ಬಾಟಾಕ್ಸ್ ಮಾಡಿಸಿದ್ದೆ. ಸೊ ಅದಿನ್ನೂ ಇದೆ, ಇನ್ನೂ ಸ್ಟೇ ಆಗಿದೆ ನನ್ನ ಹೇರಲ್ಲಿ. ಸೊ ಅದಿಷ್ಟು ವಾಷಸ್ ಅಂತ ಇರುತ್ತೆ. ಅಷ್ಟು ವಾಷಸ್ ಆದಮೇಲೆ ಅದು ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ. ಸೊ ಅದರಿಂದ ನಾನು ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ನಾನು ಏನೇನು ಹೇರ್ ಕೇರ್ ಮಾಡ್ತಿದ್ದೆ ಅದ್ರದ್ದೆಲ್ಲ ಲೈಕ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಲೈಕ್ ಆಲೋವೆರಾ ಮಾಸ್ಕ್ ಹಾಕ್ತಿದ್ದಿದ್ದು ಮತ್ತು ಅಗಸೆ ಬೀಜ ಮಾಸ್ಕ್ದು ಅದ್ರದ್ದು ಪೂರಾ ಕಂಪ್ಲೀಟ್ ವಿಡಿಯೋ ನಾನು ಇನ್ನೊಂದು ಸತಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಬೇಸಿಕ್ಕಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದಂದರೆ ಆಯಿಲ್ ಇಸ್ ದ ಮೇನ್ ಸೋರ್ಸ್. ಸೊ ನೀವು ಹೆಲ್ತಿಯಾಗಿ ಮೇಂಟೈನ್ ಮಾಡಿ ಮತ್ತು ಜಾಸ್ತಿ ಹೆವಿ ವಾಷಸ್ ಕೊಡಬೇಡಿ ಹೇರ್ಗೆ. ಸೊ ವೀಕ್ಲಿ 2 ಹೇರ್ ವಾಶ್ ಮಾಡಿ, ಇಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಈವನ್ ಹೇರ್ ವಾಶ್ ಕೂಡ ಮ್ಯಾಟರ್ ಆಗುತ್ತೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನನ್ನ ಕೂದಲು ತುಂಬ ವಾಲ್ಯೂಮ್ ಆಗಿ ಮತ್ತು ಇಷ್ಟು ತಿಕ್ಕಾಗಿ ಕಾಣಿಸುತ್ತೆ. ಯಾಕಂದರೆ ದಟ್ ಈಸ್ ಫ್ರಮ್ ಮೈ ಮದರ್. ಸೊ ಅವರಿಂದನೇ ನನಗೆ ಈ ಥರ ಹೇರ್ ಬಂದಿರೋದು. ಸೊ ಇಟ್ ಈಸ್ ಲೈಕ್ ಜೆನೆಟಿಕ್ಸ್. ನಮ್ಮಮ್ಮಗೆ ಲೈಕ್ ನಮ್ಮ ಅಜ್ಜಿಯಿಂದ ಬಂದಿರೋದು. ನಮ್ಮ ಅಜ್ಜಿ ಹೇರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇಟ್ ಈಸ್ ಲೈಕ್ ಫ್ಯಾಮಿಲಿಯಿಂದ ನನಗೆ ಈ ಥರ ಹೇರ್ ಸಿಕ್ಕಿರೋದು. ದಟ್ ಈಸ್ ಅ ಗುಡ್ ಥಿಂಗ್. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ, ಶಾಂಪೂಸಲ್ಲಿ ನೀವು ನೋಡಬೇಕಂದ್ರೆ ಜಾಸ್ತಿ ಸಲ್ಫೇಟ್ಸ್ ಇರುತ್ತೆ. ಆ ಥರದಿರೋ ಶಾಂಪೂಸ್ನ ಖಂಡಿತ ಬೈ ಮಾಡೋಕ್ಕೆ ಹೋಗ್ಬಿಡಿ. ಸಲ್ಫೇಟ್ ಫ್ರೀ ಶಾಂಪೂ ಯೂಸ್ ಮಾಡಿ. ಸೊ ಅದರಿಂದ ನಿಮ್ಮ ಕೂದಲು ಹೆಲ್ತಿಯಾಗಿರುತ್ತೆ. ದೆನ್ ಇನ್ನೊಂದು ಏನಂದರೆ ಮೇನ್ ಡ್ಯಾಂಡ್ರಫ್ ಬರ್ದಂಗೆ ನೋಡ್ಕೊಳ್ಳಿ. ಸೊ ಡ್ಯಾಂಡ್ರಫ್ ಬಂತು ಅಂದರೆ ಸಾಕು ನಿಮಗೆ ಹೇರ್ ಫಾಲ್ ಪಕ್ಕ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ಡ್ಯಾಂಡ್ರಫ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಹೆಲ್ತಿ ಹೇರ್ ಮೇಂಟೈನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸ್ಟೈಲಿಂಗ್ ಮಾಡಬೇಕಾದ್ರೂ ಅಷ್ಟೇ. ನೀವು ಸ್ಟ್ರೈಟ್ನಿಂಗ್ ಅಥವಾ ಏನಾದರೂ ಯೂಸ್ ಮಾಡೋಕ್ಕೆ ಮುಂಚೆ
ಅದು ಹೀಟ್ ಪ್ರೊಟೆಕ್ಟರ್ ಬರುತ್ತೆ ಅಲ್ವಾ, ಸ್ಪ್ರೇಸ್ ಬರುತ್ತೆ, ಹೇರ್ನ ಪ್ರೊಟೆಕ್ಟ್ ಮಾಡೋವಂಥ ಸ್ಪ್ರೇಸ್ ಬರುತ್ತೆ. ಸೊ ಬಿಫೋರ್ ಗಿವಿಂಗ್ ಸಮ್ ಹೀಟ್, ಸ್ಟ್ರೈಟ್ನಿಂಗ್ ಅಥವಾ ಕರ್ಲಿಂಗ್ ಏನಾದರೂ ಮಾಡ್ಕೊಳ್ಳಿ, ಹೀಟ್ ಕೊಡೋಕ್ಕೆ ಮುಂಚೆ ಆ ಸ್ಪ್ರೇಗಳನ್ನ ಯೂಸ್ ಮಾಡಿಬಿಟ್ಟು ದೆನ್ ಓನ್ಲಿ ನೀವು ಸ್ಟೈಲಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂದರೆ ಕೂದಲು ತುಂಬಾ ಡ್ಯಾಮೇಜ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಬರುತ್ತೆ. ಸೊ ಡಿಫ್ರೆಂಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ನಿಮಗೆ ಏರ್ ಫಾಲ್ ಸಹ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಹೇರ್ ಪ್ರೊಟೆಕ್ಟರ್ನ ಯೂಸ್ ಮಾಡಿಬಿಟ್ಟು ದೆನ್ ಯು ಗೋ ಫಾರ್ ಹೇರ್ ಸ್ಟ್ರೈಟ್ನಿಂಗ್ ಆರ್ ಸ್ಟೈಲಿಂಗ್. ಸೊ ನಾನು ಹೇಳಿರೋದೆಲ್ಲ ನಾನು ಫಾಲೋ ಮಾಡ್ತಿದ್ದೆ ಮುಂಚೆ. ಸೊ ಬಾಟಕ್ಸ್ ಮಾಡ್ಸೋಕ್ಕೆ ಮುಂಚೆ ನಾನೆಲ್ಲ ಈ ರೋಟೀನ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ. ಸೊ ರೆಗ್ಯುಲರಾಗಿ ಆಯಿಲಿಂಗ್ ಮಾಡೋದು, ಮತ್ತು ಸ್ಟೈಲಿಂಗ್ ಮುಂಚೆ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡೋದು, ಅದಾದಮೇಲೆ ಸೀರಮ್ನ ನಾನು ಯೂಸ್ ಮಾಡ್ತಿದ್ದೆ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಹೇರ್ ಕೇರ್ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಹಾಕ್ತೀನಿ, ಏನೇನು ಹೇರ್ ಮಾಸ್ಕ್ ಯೂಸ್ ಮಾಡ್ತಿದ್ದೆ ಅದೆಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ತುಂಬ ಯೂಸ್ಫುಲ್ ಆಗಿದೆ ನಾನು ಮಾಡಿರೋ ವಿಡಿಯೋ ಇವತ್ತಿಂದು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್.